ಹಾಯ್ ಹಲೋ ನಮಸ್ಕಾರ ರೀ. ಬೆಳಗಿನ ತಿಂಡಿಗೆ ಏನು ಮಾಡಬೇಕಪ್ಪ ಅಂತ ನಿಮ್ಗೆ ಚಿಂತೆ ಆಗಿದ್ರೆ ಮಿಸ್ ಮಾಡ್ದೆ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡ್ರಿ. ಹಂಗೆ ಇದ್ರ ಜೊತೆಗೆ ನಾನು ಸ್ಪೆಷಲ್ ಆಗಿರುವಂಥ ಚಟ್ನಿ ಹಂಗೆ ಪೆಸರಿಟ್ಟು ದೋಸೆನ ಮಾಡಿ ತೋರ್ಸಾಕತ್ತೀನಿ. ಈ ಹಿಟ್ಟನ್ನು ನೀವು ನೆನೆ ಇಡಬೇಕಂತ ಏನಿಲ್ಲ, ಇನ್ಸ್ಟಂಟಾಗಿ ನೀವು ಆವಾಗಲೇ ರುಬ್ಬಿ ಮಾಡ್ಕೋಬೋದು ನೋಡ್ರಿ. ನೈಟ್ ಹೊತ್ತು ನೆನೆ ಇಟ್ಟರೆ ಅಷ್ಟೇ ಸಾಕಾಗತ್ತೆ. ಅದನ್ನು ಯಾವ ರೀತಿ ಹೆಂಗೆ ಮಾಡಿದ್ನಂತ ತೋರಿಸ್ತೇನಂತ. ಅದಕ್ಕಿಂತ ಮುಂಚೆಗೆ ಯಾರೆಲ್ಲ ನೋಡಾತ್ರಿ ಹೊಸಬ್ರು, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಮೊದಲೇದಾಗಿ ನಾನಿಲ್ಲಿ 1 ಕಪ್ನಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಚಮಚದಷ್ಟು ನಾನು ಅಕ್ಕಿನ ಹಾಕೊಳ್ಳಾಗತ್ತೀನಿ ನೋಡಿರಿ. ಎರಡನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 3 ಬಾರಿ ನಾನು ಸ್ವಚ್ಛಗೆ ತೊಳೆದು ಇಟ್ಕೋತೀನಂತ. ಇದನ್ನು ನೈಟ್ ನಾವು ನೆನೆ ಇಡಬೇಕಾಗತ್ತೆ. ಒಂದು 7ರಿಂದ 8 ತಾಸಷ್ಟು ನೆನಿಬೇಕಾಗತ್ತಲ್ಲ ಹೆಸರು ಕಾಳು. ಹಾಗಾಗಿ ನಾನು ನೈಟ್ ನೆನೆ ಬಿಟ್ಬಿಡ್ತೀನಂತ. ಬೆಳಗಿನ ಜಾವಕ್ಕೆ ಈ ಕಾಳುಗಳೆಲ್ಲ ನೆನೆದಿರತ್ತೆ ನೋಡಿರಿ. ಆವಾಗ ನೀವು ರುಬ್ಬಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ, ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ನೋಡಾಕತ್ತಿರಲ್ಲ, ಕಾಳು ಪೂರ್ತಿ ಚೆನ್ನಾಗಿ ನೆನೆದೈತಿ. ಡಬಲ್ ಆಗೈತಿ. ಅಂದರೆ 1 ಕಪ್ ಅಷ್ಟು ಹಾಕಿದ್ದೆ ನಾನು. ಅದು ನೋಡಾಕತ್ರೆ ಒಂದು 2 ಕಪ್ನಷ್ಟು ಆಗೈತಿ ನೋಡ್ರಿ. 2ರಿಂದ 3 ಕಪ್ನಷ್ಟು ಆಗೈತಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಈ ಕಾಳನ್ನಷ್ಟು ಹಾಕ್ಕೊಳ್ಳಾಕತ್ತೀನಿ. ಇದಕ್ಕೆ ನಾವು ಒಂದು 2 ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳತ್ತೀನಿ. ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ಹಂಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣಂತ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿರಿ. ಪೂರ್ತಿ ನೀವು ನೈಸಂಗೆ ಇದನ್ನು ರುಬ್ಕೊಂಡು ಬರೋಣಂತ. ನೋಡಕತ್ತಿರಲ್ಲ, ಈ ರೀತಿ ಫುಲ್ ನೈಸಾಗಿ ರುಬ್ಬಿ ತಕ್ಕೊಂಡು ಇಟ್ಕೋತೀನಂತ. ಇದು ಮಸಾಲೆ ದೋಸೆಗಿಂತ ಏನು ಕಮ್ಮಿ ಇಲ್ಲ, ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಜೀರಿಗೆ ಅದೇ ಹಾಕೋತಾರೆ ನೋಡಿರಿ, ಜೀರಿಗೆನೂ ಬೇಕಾದರೂ ಹಾಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಜೀರಿಗೆನ ಹಾಕಿಲ್ಲ, ಇದಿಷ್ಟ ಸಾಕಾಗತ್ತೆ. ಇವಾಗ ಒಂದು ಬೌಲ್ಗೆ ನಾನು ತಗೊಂಡು ಬಿಡ್ತೀನಂತ ಇದನ್ನು. ನೋಡಕತ್ತಿರಲ್ಲ, ಈ ರೀತಿ ಹಿಟ್ಟನ್ನು ರುಬ್ಬಿ ತಕೊಂಡು ಇಟ್ಕೊಂಡಿದ್ದೀನಿ. ಇದನ್ನೇನು ನೆನೆಯಕ್ಕೆ ಬಿಡಬೇಕು ಅಪ್ಪ, ಇದು ನೆನಿಬೇಕು ಅಂತ ಹಾಗೇನಿಲ್ಲ. ನೀವು ಆವಾಗಲೇ ರುಬ್ಬಿ ಏನು ಹಾಕ್ಕೊಂಡಿರ್ತಿರಲ್ಲ, ಆವಾಗಲೇ ನೀವು ಮಾಡ್ಕೋಬೋದು ದೋಸೆನ. ತುಂಬ ಚೆನ್ನಾಗಿ ಗರಿಯಾಗಿ ಬರುತ್ತೆ ನೋಡಿರಿ. ಇದಕ್ಕೆ ಇದ್ರ ಜೊತೆಗೆ ಒಂದು ಸ್ಪೆಷಲ್ ಆಗಿರುವಂಥ ಚಟ್ನಿನ ನಿಮ್ಗೆ ಮಾಡಿ ತೋರ್ಸತ್ತೀನಿ, ಕಡಲೆಬೇಳೆ ಚಟ್ನಿನ. ಈ ದೋಸೆಗಂತೂ ಕಡಲೆಬೇಳೆ ಚಟ್ನಿನ ಮಿಸ್ ಮಾಡ್ದೆ ಮನ್ಯಾಗ ಮಾಡಿರಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಒಂದು 2 ಚಮಚದಷ್ಟು ಕಡಲೆಬೇಳೆನ ನೈಟ್ ನೆನೆ ಹಾಕ್ಕೊಂಡಿದ್ದೆ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿ, ಹಾಗೆ ಒಂದು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ, ಸ್ವಲ್ಪ ಶುಂಠಿ, ಬೆಲ್ಲ, ಹಾಗೆ ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ನಾನು ಕಲ್ಲಲ್ಲೇ ಇವತ್ತಿನ ದಿನ ರುಬ್ಬಿ ಮಾಡಿ ತೋರ್ಸಾಕತ್ತೀನಿ ಚಟ್ನಿ. ಈ ಕಲ್ಲಲ್ಲಿ ನನಗೆ ರುಬ್ಬಿ ಮಾಡೋದಂದ್ರೆ ತುಂಬ ಇಷ್ಟ ಅನಿಸುತ್ತೆ. ಹಾಗೆ ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಅಷ್ಟು ಚೆನ್ನಾಗಿ ಚಟ್ನಿ ಬಂದಿತ್ತು. ಇಲ್ಲ, ಚಟ್ನಿ ಅಂತೂ ತುಂಬ ಚೆನ್ನಾಗಿ ಅನಿಸ್ತು. ಹಾಗೆ ನೀವು ಈ ರೀತಿ ನಾನು ತೋರಿಸಿದಂಥ ಚಟ್ನಿನ ಒಮ್ಮೆ ಆದರೂ ಮನ್ಯಾಗ ಮಾಡಿ ನೋಡಿರಿ. ಈ ದೋಸೆ ಜೊತೆಗಂತೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಇಷ್ಟಪಟ್ಟು ತಿಂದರು ನೋಡಿರಿ. ಕಲ್ಲಲ್ಲಿ ಅರ್ಧ ನಾನು ಮಾಡಿ ತೋರ್ಸಾತೀನಿ. ಇದು ನೋಡತ್ತಿರಲ್ಲ, ಇಷ್ಟು ಸಣ್ಣಗೆ ಆದ್ರೆ ಸಾಕಾಗತ್ತೆ. ಚಟ್ನಿ ನೋಡಾಕತ್ತಿರಲ್ಲ, ಈ ರೀತಿ ನಾನು ರುಬ್ಬಿಟ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಪೂರ್ತಿನ ಸ್ವಲ್ಪ ಚೆನ್ನಾಗಿ ನಾನು ರುಬ್ಬಿಟ್ಕೊಂಡ್ಬಿಡ್ತೀನಂತ. ಈ ರೀತಿ ರುಬ್ಬಿ ತಕೊಂಡು ಇಟ್ಕೊಂಡು ಬಿಡೋಣ ಅಂತ. ನಾವು ಇದಕ್ಕೇನು ಒಗ್ಗರಣೆ ಹಾಕಬೇಕಂತ ಏನಿಲ್ಲ ನೋಡಿರಿ. ಒಗ್ಗರಣೆ ಹಾಕದೇನೆ ಹಸಿ ಚಟ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಇದನ್ನು ದೋಸೆ, ಇಡ್ಲಿಗೆ ಅದು ಯೂಸ್ ಮಾಡ್ಕೋಬೋದು. ಹಾಗೆ ಕೂಡ ಅನ್ನಕ್ಕೂ ಕೂಡ, ನೀವು ಊಟದ ಜೊತೆಗೆ ಅನ್ನಕ್ಕೂ ಕೂಡ ಇದನ್ನು ನೀವು ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಅನ್ನದ ಜೊತೆಗಂತೂ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ. ಇವಾಗ ಅಷ್ಟು ಚಟ್ನಿನ ಎಲ್ಲನೂ ಬಳಕೆ ತಗೊಳತ್ತೀನಿ. ಇದಕ್ಕೆ ಸ್ವಲ್ಪ ಚಟ್ನಿ ಗಟ್ಟಿ ಇರುತ್ತಲ್ಲ, ಇದೇ ಕಲ್ಲಲ್ಲಿ ಏನು ಅರ್ದಿದ್ದೆ ನೋಡಿರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ಅದನ್ನ ನೀರನ್ನು ಈ ಚಟ್ನಿಗೆ ಮಿಕ್ಸ್ ಮಾಡ್ಕೋತೀನಂತ. ನೋಡಕತ್ತಿರಲ್ಲ, ಇವಾಗ ಚಟ್ನಿ ರೆಡಿ ಆಗೈತಿ. ಇದನ್ನು ಒಂದು ಬೌಲ್ಗೆ ನಾನು ತಗೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೇನು ಒಗ್ಗರಣೆ ಹಾಕಬೇಕಂತ ಅವಶ್ಯಕತೆ ಏನಿಲ್ಲ, ಹಾಗೆ ಕೂಡ ತಿಂದ್ರೆ ಬರುತ್ತೆ. ನಿಮ್ಗೆ ಒಗ್ಗರಣೆ ಬೇಕು ಅನಿಸಿದ್ರೆ ನೀವು ಒಗ್ಗರಣೆ ಹಾಕೋಬೋದು. ನಾನು ಇಷ್ಟೇ ಇಟ್ಕೊಂಡಿದ್ದೀನಿ. ನೋಡತ್ತಿರಲ್ಲ, ಇಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ನೀವು ತಿಳು ಬೇಕಂದ್ರೆ ತಿಳು ಮಾಡ್ಕೊರಿ. ಇವಾಗ ಫೈನಲಿ ಚಟ್ನಿ ರೆಡಿ ಆಗೈತಿ. ಇವಾಗ ಈ ದೋಸೆನ ಹಾಕ್ಕೊಳ್ಳೋಣಂತ. ಹಂಚು ಕೂಡ ಬಿಸಿಗೆ ಇಟ್ಕೊಂಡಿದ್ದೆ, ಹಂಚು ಕೂಡ ಬಿಸಿ ಆಗೈತಿ. ಇದನ್ನು ಸ್ವಲ್ಪ ಹಿಟ್ಟನ್ನು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಹಂಚು ಬಿಸಿಯಾಗಿರುತ್ತಲ್ಲ, ಜಾಸ್ತಿ ಬಿಸಿಯಾಗಿದ್ದರೆ ಈ ರೀತಿ ಸ್ವಲ್ಪ ನೀರನ್ನ ಚಿಮುಕಿಸಿ ಸ್ವಲ್ಪ ಹಂಚನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡ್ಬಿಟ್ಟು ನಾನು ಇವಾಗ ದೋಸೆನ ಹಿಟ್ಟನ್ನು ಹಾಕ್ಕೊಳ್ತೀನಿ ನೋಡಿರಿ. ತಿಳುವಾಗಿ ನಿಮ್ಗೆ ಎಷ್ಟು ತಿಳು ಬೇಕಲ್ಲ ಅಷ್ಟು ಚೆನ್ನಾಗಿ ತಿಳುವಾಗಿ ಕೂಡ ಬರ್ತಾ ನೋಡಿರಿ ದೋಸೆ. ನೋಡತ್ತಿರಲ್ಲ, ಇಷ್ಟು ದೊಡ್ಡದಾಗಿನೂ ಹಾಕ್ಕೋಬೋದು. ನಿಮ್ಗೆ ಚಿಕ್ಕ ಬೇಕಂದ್ರೆ ಚಿಕ್ಕದಾಗಿ ಹಾಕ್ಕೋಬೋದು. ಇದ್ರ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡ್ರೆ ಅಂತಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ತುಪ್ಪ ಅಂತೂ ಹಾಕ್ಕೊಂಡ್ರೆ ಅಂದ್ರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡತ್ತಿರಲ್ಲ, ಎಷ್ಟು ಚೆನ್ನಾಗಿ ಗರಿಯಾಗಿ ಬಂದೈತಿ. ಹಾಗೆ ಕೂಡ ನೋಡತ್ತಿರಲ್ಲ, ಹಂಚಿಗೆ ಅದು ಏನು ಅಂಟ್ಕೊಳ್ಳೋಂಗಿಲ್ಲ, ನೀಟಾಗಿ ಬರುತ್ತೆ. ಇವಾಗ ನೋಡಿರಿ, ಇದು ಗರಿಯಾಗಿರೋಂಥ ದೋಸೆನ ಹೊಳಿಸಿ ಹಾಕ್ಕೊಳತ್ತೀನಿ. ಇದಕ್ಕೆ ಏನು ಮಸಾಲೆ ಮತ್ತು ಶೇಂಗಾ ಚಟ್ನಿ ಪುಡಿ ಅಂತ ಏನು ಹಾಕ್ಕೊಳ್ಳೋಂಥ ಅವಶ್ಯಕತೆ ಏನಿರೋಂಗಿಲ್ಲ ನೋಡಿರಿ. ಯಾಕಂದರೆ ಇದು ಪೂರ್ತಿ ಖಾರವಾಗಿ ಐತಲ್ಲ. ಹಾಗಾಗಿ ಅಂದರೆ ಮಸಾಲೆ ಎಲ್ಲನೂ ಹಾಕ್ಕೊಂಡು
ಹಾಕ್ಕೊಂಡು ರುಬ್ಕೊಂಡೇ ಬಿಟ್ಟೇವಲ್ಲ ನಾವು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಮತ್ತು ನೀವು ಏನು ಎಕ್ಸ್ಟ್ರಾ ಏನು ಹಾಕಬೇಕಂತೇನಿಲ್ಲ. ಸೊ ಇನ್ನೊಂದು ದೋಸೆನೂ ನಿಮ್ಗೆ ಹಾಕಿ ತೋರಿಸ್ತೀನಂತ. ಸೊ ನೋಡತ್ತಿರಲ್ಲ ಇದೇ ರೀತಿ ನಾನು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನೀಟಾಗಿ ಭಾಳ ನೀವು ದೋಸೆ ತಿಡುವಾಗಿ ಭಾಳ ಕಸು ಹಾಕಿ ತಿಡಕ್ಕೆ ಹೋಗ್ಬಾರ್ದು ನೋಡಿರಿ. ಲೈಟಾಗಿ ಮೇಲ್ಗಡೆ ಅಷ್ಟೇ ನಿಂಗೆ ಸವ್ರಬೇಕಾ ತಿರುಗಿಸ್ಬೇಕಾ ಅಂದ್ರೆ ಮಾತ್ರ ದೋಸೆ ಅಂಟ್ಕೊಳ್ಳೋಂಗಿಲ್ಲ ಹಂಚಿಗೆ. ಅಂದ್ರೆ ಗಟ್ಟಿಯಾಗಿ ಭಾರ ಹಾಕಿ ತೀಡ್ಬಿಡ್ತೇವೆ ನೋಡಿರಿ. ಸೊ ಹಂಚಿಗೆ ಅಂಟ್ಕೊಂಡ್ಬಿಡುತ್ತೆ ಜಾಸ್ತಿ. ಸೊ ಹಂಗೆ ನೋಡಕತ್ತಿರಲ್ಲ ದೋಸೆ ಎಲ್ಲ ಹರಿದ್ಬಿಡ್ತಾವೆ. ಹಾಗಾಗಿ ಸೊ ಎರಡು ಸೈಡಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳಕತ್ತೀನಿ. ನಿಮಗೆ ಒಂದು ಸೈಡ್ ಬೇಯಿಸ್ಕೋಬೇಕಂದ್ರೆ ಒಂದು ಸೈಡಿಂದ ಬೇಯಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಎರಡು ಸೈಡಿಂದ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಡ್ರಿ. ನಾನು ತುಪ್ಪ ಹಾಕಿ ಮಾಡ್ಕೊಂಡಿದ್ದೆ. ಸೊ ದೋಸೆ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳತ್ತೀನಿ. ಸೊ ನೋಡಕತ್ತಿರಲ್ಲ ಗರಿ ಆಗಿರುವಂಥ ಪೆಸರಟ್ಟು ದೋಸೆ ರೆಡಿ ಆಗೈತಿ. ಸೊ ಇದ್ರ ಜೊತೆಗೆ ಮಾಡಿದಂಥ ಕಡಲೆಬೇಳೆ ಚಟ್ನಿನೂ ಕೂಡ ತುಂಬ ಚೆನ್ನಾಗಿ ಬಂದೈತಿ. ಎರಡೂ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿಂತಾ ಇದ್ರೆ ಒಂದು ದೋಸೆ ತಿನ್ನೋರು 4 ದೋಸೆ ತಿಂತಾರೆ ನೋಡಿರಿ, ಅಷ್ಟು ಚೆನ್ನಾಗಿ ಬಂದೈತಿ. ಸೊ ನೋಡಿದ್ರಲ್ಲ ಇವತ್ತಿನ ದಿನ ನಿಮ್ಗೆ ಸ್ಪೆಷಲ್ ಆಗಿರುವಂಥ ಪೆಸರಟ್ಟು ದೋಸೆ, ಹಾಗೆ ಹೆಲ್ದಿ ಆಗಿರುವಂಥ ಪ್ರೋಟೀನ್ ದೋಸೆನ ತೋರಿಸೀನಿ. ಹಾಗೆ ಅದ್ರ ಜೊತೆ ಕಡಲೆಬೇಳೆ ಚಟ್ನಿನೂ ತೋರಿಸಿದ್ದೀನಿ. ಸೊ ಇದನ್ನು ಮಿಸ್ ಮಾಡ್ದೆ ನೀವು ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ನೋಡೋಕ್ಕೂ ಭಾಳ ಚಂದದ, ಹಂಗೆ ಮಾತ್ರ ತಿನ್ನೋಕ್ಕೂ ಮಾತ್ರ ಭಾಳ ಸಾಫ್ಟಾಗಿ ಕ್ರಿಸ್ಪಿಯಾಗಿ ವಿತ್ತು. ಸೊ ಇವತ್ತಿನ ದಿನ ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸಿದ್ದೀನಿ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಇದನ್ನು ಮನ್ಯಾಗ ಟ್ರೈ ಮಾಡಿರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಹಂಗೆ ಮತ್ತು ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ. ಮಿಸ್ ಮಾಡಿದೆ ಇದನ್ನು ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ.